ಸರ್ ಮಳೆ ಬಂದರೆ ರಾತ್ರಿ ನಿದ್ರೆ ಇರಲ್ಲ ಸರ್. ಜೋಪಡಿ ಒಳಗಡೆ ನೀರು ಬರುತ್ತೆ ಸರ್. ಊಟ ಇಲ್ದಂಗೆ ನಿದ್ದೆ ಇಲ್ದಂಗೆ ಕೆಲ್ಸಕ್ಕೆ ಹೋಗ್ಬೋದು. ಹಿಂಗೆ ಕಷ್ಟಪಡ್ತಾ ಇದ್ದೀವಿ ಸರ್. ಆ ಒಲೆಯಲ್ಲಿ ನೀರು ಬರ್ತಾವ, ಮಕ್ಕಳು ಊಟ ಕೊಡಿ ಅಂತ ಅಳ್ತಾ ಇರ್ತವೆ. ಮೊಣಕಾಲ ಮೇಲೆ ನೀರು ಬರುತ್ತೆ ಸರ್. ನಮ್ಮ ಬಡತನ ಯಾರು ಕೇಳ್ತಾರ ಸರ್? ಇಲ್ಲಿ ಕಷ್ಟಪಟ್ಟು ಮಕ್ಕಳೆಲ್ಲ ಚಿಕ್ಕ ಮಕ್ಕಳೆಲ್ಲ ಎತ್ಕೊಂಬಂದಿದ್ದೀವಿ. ಸಾಮಾನ್ಯವಾಗಿ ಮಳೆ ಬಂದಾಗ ನೀವು ಏನು ಕಷ್ಟಪಡ್ತೀವೋ ಅದು ಕಷ್ಟನೇ ಅಲ್ಲ. ನಿಜವಾಗ್ಲೂ ಕೂಡ ಈ ಮಳೆ ಬಂದಾಗ ಕಷ್ಟಪಡೋರು ಯಾರು, ಆ ಕಷ್ಟಗಳು ಯಾವ ರೀತಿಯಾಗಿರುತ್ತೆ, ಇವೆಲ್ಲವನ್ನು ನಾವು ನಿಮಗೆ ತೋರಿಸ್ತೀವಿ, ಬನ್ನಿ. ಅಚಾನಕ್ಕಾಗಿ ಸುರಿಯುವ ಮಳೆಗೆ ನಮ್ಮ ಬಟ್ಟೆಗಳು ಸ್ವಲ್ಪ ಒದ್ದೆಯಾದರೂ ನಮಗೆಷ್ಟು ಕಿರಿಕಿರಿ ಆಗುತ್ತೆ ಅಲ್ವಾ? ಸುರಿಯುವ ಮಳೆಗೆ ಬೈಕೋತೀವಿ, ಮತ್ತೆ ಮನೆಗೆ ಹೋಗಿ ಬೆಚ್ಚಗೆ ಹೊದ್ದು ಮಲಗ್ತೀವಿ. ಆದರೆ ಇವರ ಕತೆ ಏನು? ಬೆಚ್ಚಗೆ ಹೊದ್ದುಕೊಂಡು ಮಲಗೋದು ಬಿಡಿ, ಮಳೆ ನಿಲ್ಲೋವರೆಗೂ ಮಳೆ ನೀರಲ್ಲಿ ನೆನೆಯುತ್ತಾ ತಮ್ಮ ಮಕ್ಕಳನ್ನ ಸೆರಗಿನಿಂದ ಮುಚ್ಚಿಕೊಂಡು ಕೂರಬೇಕಾದ ಪರಿಸ್ಥಿತಿ. ಮಳೆ ಬಂತೆಂದರೆ ಮನೆಯೊಳಗೆ ನೀರು ತುಂಬುವುದಲ್ಲದೆ ಹೆಗ್ಗಣ, ಹಾವು, ಸೊಳ್ಳೆ ಎಲ್ಲವೂ ಇವರ ಬಿಡಾರದೊಳಗೆ ಸೇರಿಬಿಡುತ್ತವೆ. ಇವುಗಳೊಂದಿಗೆ ಮಳೆಗಾಲ ಕಳೆಯುವ ದುಸ್ಥಿತಿ ಇವರದು. ಸರ್ ನಾವು BBMP ಕೆಲಸ ಮಾಡ್ತೀವಿ ಸರ್. ಬೆಂಗಳೂರಿನ ಸ್ವಚ್ಛತೆ ಮಾಡೋದು ನಮಗೆ ಇರೋಗೆ ಜಾಗ ಇಲ್ಲ ಸರ್. ಮಳೆ ಬಂದಿದ್ರೆ ಗುಡಿ ಜೋಪಡಿಯಲ್ಲಿ ನೀರು ಬಂದಿದ್ರೆ ಎತ್ತಾಕೋದು, ನಿದ್ದೆ ಇಲ್ದಂಗೆ ಅದನ್ನು ಸೋರ್ಸೋದು, ಮತ್ತು ಊಟ ಇಲ್ದಂಗೆ ನಿದ್ದೆ ಇಲ್ದಂಗೆ ಕೆಲ್ಸಕ್ಕೆ ಹೋಗ್ಬೋದು. ಹಿಂಗೆ ಕಷ್ಟಪಡ್ತಾ ಇದ್ದೀವಿ ಸರ್. ಮತ್ತು ಹಂಗೆ ಇರ್ಬೇಕು ಸರ್. ಮನೇಲಿ ನೀರು ಬರ್ತತ್ತ, ಮಕ್ಕಳೆಲ್ಲ ಇರ್ತಾರೆ, ಅಡುಗೆ ಮಾಡ್ಕೊಳಕ್ಕಾಗಲ್ಲ. ಹಂಗೆ ಕಂಕಳಲ್ಲಿ ಇಟ್ಕೊಂಡು ಅಡುಗೆ ಮಾಡ್ಕೋಬೇಕು. ಆ ಒಲೆಯಲ್ಲಿ ನೀರು ಬರ್ತಾವ, ಮಕ್ಕಳು ಊಟ ಕೊಡಿ ಅಂತ ಅಳ್ತಾ ಇರ್ತವೆ. ಮತ್ತು ಅವ್ರನ್ನ ಸುಧಾರಿಸ್ಕೊಂಡು ಹಂಗೆ ಬೇಯಿಸಿ ಹಾಕ್ಬೇಕು ಸರ್ ಮಳೆಯಲ್ಲಿ. ಗ್ಯಾಸ್ ಇಟ್ಕೊಂಡಾಕ ಇದು ಇಲ್ಲಿ ತೊಂದರೆ, ಎಲೆಗಳು ಕಟ್ ಮಾಡ್ತಾವಂತ ಜೋಪಡಿಯಲ್ಲೇ ಗ್ಯಾಸ್ ಇಟ್ಕೊಂಡಲ್ಲ, ಒಲೆಯಲ್ಲೇ ನಾವು ಮಾಡೋದು. ಕಟ್ಟಿ ನಂದೋಗಿದ್ರೆ ಊಟ ಇಲ್ಲ, ಜಾಗ ಇಲ್ಲ ಸರಿಗೆ. ಎಲ್ಲ ಎಗ್ಗಣದ್ದು ಕಾಟ, ಅದು ಕಟ್ಟಿಗೆದು ಪ್ರಾಬ್ಲಮ್ ಐತಿ. ಒಳಗಡೆ ಎಲ್ಲ ನೀರು ಬರುತ್ತೆ, ಅವು ನೀರು ಎತ್ತಿ ಹಾಕೋದು. ಮಕ್ಕಳಿಗೆ ಹಂಗೆ ಒಂದು ಸ್ವಲ್ಪ ಬೆಡ್ಶೀಟ್ ಹಾಕ್ಬಿಟ್ಟು ಮೇಲೆಗಡೆ ಕುಂದಿರ್ಸ್ಕೊಳೋದು. ಸರ್ ನಾವು BBMPಗೆ ಎಷ್ಟೋ ಸಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಸಂಘ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅರ್ಜಿ ಹಾಕಿದ್ದೀವಿ. ನಮಗೆ ಮನೆ ಬೇಕು, ಜಾಗ ಬೇಕು ನಮಗೆ ಇರೋಕ್ಕಂತ ಸಂಘ ಕಡೆಯಿಂದ AICCTU ಸಂಘ ಕಡೆಯಿಂದ ಕೊಟ್ಟಿದ್ದೀವಿ. ನಾವು ಅರ್ಜಿ ಹಾಕಿದ್ದೀವಿ, ಏನು ಉಪಯೋಗ ಆಗಿಲ್ಲ ಸರ್. ಇನ್ನು ಈ ಸ್ಲಮ್ಮೇ ನೀವು ನೋಡ್ತಾ ಇದ್ದೀರಾ, ಇದು ಬೆಂಗಳೂರಿನ ಹೂಡಿ ಅಂತ ಒಂದೇನು ಜಾಗ ಇದೆ, ಅದರ ಸಮೀಪದಲ್ಲೇ ಈ ಸ್ಲಮ್ ಇದೆ. ಈ ಸ್ಲಮ್ಮಲ್ಲಿ ಸುಮಾರು 50 ಕುಟುಂಬಗಳಿವೆ. ಸುಮಾರು 40 ಮಂದಿ ಏನು BBMP ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಈಗ ಚರಂಡಿಯನ್ನು ಸ್ವಚ್ಛ ಮಾಡೋದಾಗಿರ್ಬೋದು, ಮತ್ತು ಫುಟ್ಪಾತನ್ನು ಸ್ವಚ್ಛ ಮಾಡೋದಾಗಿರ್ಬೋದು, ಮತ್ತು ರಸ್ತೆಗಳನ್ನು ಸ್ವಚ್ಛವಾಗಿಡೋದಾಗಿರ್ಬೋದು. ಇದು ಇಲ್ಲಿ ಏನು ವಾಸ ಮಾಡ್ತಾ ಇದ್ದಾರೋ ಅವ್ರಿಗಿರುವಂತಹ ಕೆಲಸ. ಅವರೇನು ಹೇಳ್ತಾರೆ ಅಂತಂದರೆ, ನಾವು ಬೆಂಗಳೂರಿಗೆ ಅಂದರೆ ಅವರ ಊರನ್ನು ಬಿಟ್ಟು ಬೆಂಗಳೂರಿಗೆ ಬಂದು ಬೆಂಗಳೂರು ನಗರವನ್ನು ಸ್ವಚ್ಛವಾಗಿ ಇಡೋದರಲ್ಲಿ ಅವರ ಏನು ಪಾತ್ರ ತುಂಬ ದೊಡ್ಡದಿದೆ. ಈಗ ನಮ್ಮ ನಗರ ತುಂಬ ಸ್ವಚ್ಛವಾಗಿ ಕಾಣಬೇಕು ಅಂತಂದರೆ, ನಮ್ಮ ಏನು ಈ ಚರಂಡಿ ವ್ಯವಸ್ಥೆಗಳು ಚೆನ್ನಾಗಿರಬೇಕು ಅಂತಂದರೆ ಇವರ ಪಾತ್ರ ಬಹಳ ಮುಖ್ಯವಾಗಿರೋದು. ಆದರೆ ಅವರಿಗೆ ಇರುವಂತಹ ಏನು ಮೂಲಭೂತ ವ್ಯವಸ್ಥೆಗಳಾಗಿರ್ಬೋದು, ಅವರಿಗೆ ಬದುಕೋಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳಾಗಿರ್ಬೋದು, ಅದು ಅವರಿಗೆ BBMP ಮಾಡಿಕೊಟ್ಟಿಲ್ಲ ಅನ್ನೋದು ಅವರು ನಮ್ಮಲ್ಲಿ ಹೇಳಿರುವಂತಹ ಆರೋಪ. ಹೊಟ್ಟೆಪಾಡಿಗಾಗಿ, ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ಸ್ವಂತ ಊರು ಬಿಟ್ಟು ಕೂಲಿ ಕೆಲಸಕ್ಕೆಂದು ಬೆಂಗಳೂರಿಗೆ ಬಂದವರು. ನಗರದ ಜನರಿಗೆ ಸುಂದರ ಹಾಗೂ ಸ್ವಚ್ಛ ಪರಿಸರ ನಿರ್ಮಿಸಿಕೊಡುವ ಕಾಯಕ ಇವರದ್ದು. ಅಂದ್ರೆ ಇವರು ಪೌರ ಕಾರ್ಮಿಕರು. ಬೆಂಗಳೂರಿನ ಬದುಕು ಚೆನ್ನಾಗಿರ್ಲಿ, ಇಲ್ಲಿನ ರಸ್ತೆ, ಫುಟ್ಪಾತ್, ಒಳಚರಂಡಿ ಇವುಗಳನ್ನ ಸ್ವಚ್ಛವಾಗಿಡುವ ಕೆಲಸ ಮಾಡಿ ಬದುಕು ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಬಂದವರು ಇವರು. ಬೆಂಗಳೂರನ್ನ ಇಷ್ಟೊಂದು ಸುಂದರವಾಗಿಸಲು ಇವರಿಂದ ಮಾತ್ರ ಸಾಧ್ಯ. ಆದರೆ ಇವರ ಬದುಕನ್ನ ಸುಂದರ ಬಿಡಿ, ಕನಿಷ್ಠ ಸಹ್ಯವಾಗಿಸಲು ಇಲ್ಲಿನ ವ್ಯವಸ್ಥೆ ವಿಫಲವಾಗಿದೆ. ಪಾಲಿಕೆಯ ಕಡೆಯಿಂದ ಒಂದಿಷ್ಟು ಜಾಗವೂ ಇವರಿಗೆ ಕೊಟ್ಟಿಲ್ಲ. ಇರೋದಕ್ಕೆ ಮನೆ ಇಲ್ಲ. ಯಾವುದೋ ಖಾಸಗಿ ಮಾಲೀಕತ್ವದ ಖಾಲಿ ಜಾಗದಲ್ಲಿ ಟೆಂಟ್ ಕಟ್ಟಿರುವ ಇವರು ತಿಂಗಳಿಗೆ ಬಾಡಿಗೆ ಕಟ್ಟಿ ಉಚಿತವಾಗಿ ಸಾಂಕ್ರಾಮಿಕ ರೋಗಗಳನ್ನು ಪಡೆಯುತ್ತಿದ್ದಾರೆ. ಡೆಂಗ್ಯೂ, ಲೂಸ್ ಮೋಷನ್ಸ್, ಕಲಾರ ಅಂತ ಒಂದು ಮೂವರಿಗೆ ಒಂದೇ ಟೈಮಲ್ಲಿ 3 ಕಲಾರ ಬಂದಿದೆ ಸರ್. ಇವರು ಪೌರ ಕಾರ್ಮಿಕರು, ಇವರು BBMPಯ ಪೌರ ಕಾರ್ಮಿಕರು ಅನ್ನೋದಕ್ಕೆ ಈ ID ಕಾರ್ಡೇ ಸಾಕ್ಷಿ. ಯಾಕಂತ ಹೇಳಿದರೆ ಇವರಿಗೆ ಪ್ರತಿಯೊಬ್ಬರಲ್ಲೂ ಕೂಡ ಪೌರ ಕಾರ್ಮಿಕ ನೋಂದಾಯಿತ ID ಕಾರ್ಡ್ಗಳಿವೆ. ಆದರೆ BBMP ಕಡೆಯಿಂದ ಇವರಿಗೆ ಇಲ್ಲಿ ವಾಸ ಮಾಡೋದಕ್ಕೆ ಸ್ವಂತವಾಗಿರುವಂತಹ ಜಾಗ ಕೊಟ್ಟಿಲ್ಲ. ಏನು ಪ್ರೈವೇಟ್ ಜಾಗದಲ್ಲಿ ಇದ್ದು ಅಲ್ಲಿ ಇವರು ರೆಂಟ್ ಕೊಟ್ಟು ವಾಸ ಮಾಡ್ತಾ ಇರುವಂತಹ ಪರಿಸ್ಥಿತಿ ಇವರದ್ದು. ಇದು
BBMP ಕಡೆಯಿಂದ ನಿಮಗೆ ಕಾರ್ಡ್ ಸಿಕ್ಕಿರೋದಾ? అవును సార్. ಹೌದು. ಅಂದರೆ ನೀವು ಯಾವುದೇ ಕಾಂಟ್ರಾಕ್ಟ್ ಬೇಸ್ಡ್ ಕೆಲಸ ಮಾಡೋದಲ್ಲ, ಡೈರೆಕ್ಟ್ ಆಗಿ BBMPಗೆ ಕೆಲಸ అవును సార్. ನಿಮಗೆ ಸ್ಯಾಲ್ರಿ ಎಲ್ಲ ಕೊಡೋದು BBMP ಕಡೆಯಿಂದ. అవును సార్. ಬೇರೆ ಏನಾದರೂ ನಿಮಗೆ ಫೆಸಿಲಿಟಿ ಇದೆಯಾ? ಈಗ ESI ಆಗಿರ್ಬೋದು, PF ಆಗಿರ್ಬೋದು, ಈ ಥರದ್ದೆಲ್ಲ ಇದೆಯಾ? ಇದೆ ಸರ್. ಎಲ್ಲಾನು ಇದೆ. ಇದೆ ಸರ್. ಆದರೆ ಜಾಗ ಮಾತ್ರ ಇಲ್ಲ. ಜಾಗ ಮಾತ್ರ ಇಲ್ಲ ಸರ್. ಅದೆಲ್ಲ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಮಾಡಿಕೊಟ್ಟಿದ್ದಾರೆ. ಇವಿಷ್ಟು ಈ ಸ್ಲಮ್ಮಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೋ ಪೌರ ಕಾರ್ಮಿಕರು, ಇವರ ಅಹವಾಲು, ಇವರ ಸಮಸ್ಯೆ ಏನಿದೆಯೋ ಈ ಸಮಸ್ಯೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬಹುಬೇಗನೆ ಸ್ಪಂದಿಸಿ ಅವರಿಗೇನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ನಿವಾರಿಸಲಿ ಎಂಬುದು ನಮ್ಮ ಆಗ್ರಹ.